ಹಲೋ ನಮಸ್ತೆ ಫ್ರೆಂಡ್. ಇವತ್ತು ಸಾರಿ ಬ್ಲೌಸ್ ಕಟ್ಟಿಂಗನ್ನು ಹೇಳಿಕೊಡ್ತಾ ಇದ್ದೀನಿ. ರೆಡಿ ಲೆಂತ್ ಬಂದು 13 ಇಂಚು, ವೇಸ್ಟ್ ಬಂದು 32. ಲೆಂತ್ 13 ಇಂಚ್ ಇದ್ದರೆ ನಾವು ಲೆಂತನ್ನು 1 ಇಂಚು ಜಾಸ್ತಿ ತಗೊಳ್ಬೇಕು. 1 ಇಂಚು ಸ್ಟಿಚ್ಚಿಗೆ ಬೇಕಾಗ್ತದೆ. ರೆಡಿ ನಮಗೆ 13 ಸಿಗಬೇಕು. 14 ಇಂಚು ಲೆಂತ್ ತಗೊಳ್ತಾ ಇದ್ದೇನೆ. ಈಗ 13 ಇಂಚ್ ಲೆಂತ್ 14 ತಗೊಳ್ಬೇಕು. ಅರ್ಧ ಇಂಚು 14 ಇಂಚು ಲೆಂತ್ ಹೋಗ್ತದೆ, ಅರ್ಧ ಇಂಚಿಗೆ ಹೋಗ್ತದೆ 14. ವೇಸ್ಟ್ ಬಂದು 32 ಉಂಟು. 32 ಇದ್ದರೆ 32ರಲ್ಲಿ 4 ಭಾಗ ಮಾಡಿ 8 ಆಗ್ತದೆ. 8ಕ್ಕೆ 3 ಸೇರಿಸ್ಬೇಕು. 11 ಇಂಚ್ ಆಗ್ತದೆ ನಮಗೆ. 11 ಇಂಚಿಗೆ ಬಾಕ್ಸ್ ಮಾರ್ಕ್ ಹಾಕಬೇಕು. ಟಕ್ಸ್ ಮಾರ್ಕ್ ಬಂದು 4 ಇಂಚಿಗೆ. ಲೆಂತ್ ಬಂದು 3.5. ನೆಕ್ ವಿಡ್ತ್ 1.25. ಲೆಂತ್ ಬಂದು 9. ವಿಡ್ತ್ ಬಂದು 2.25. ಹೀಗೆ ಬಾಕ್ಸ್ ಶೇಪ್ ಹಾಕಿ ರೌಂಡ್ ಶೇಪನ್ನು ತೆಗಿಬೇಕು, ಆಯಿತಾ. ಶೋಲ್ಡ್ರ್ ಬಂದು 5 ಇಂಚು. ಹಾರ್ಮುಲ್ ಡೌನ್ ಬಂದು 5.5. ಈಚೆ ಸೈಡ್ ಸಹ 5.5 ತಗೊಳ್ಬೇಕು. 5.5 ಬಾಕ್ಸ್. ಸೇಪಿಗಾಗಿ 1 ಇಂಚನ್ನು ತಗೊಳ್ಬೇಕು. ಹಾಗೆ ಸೇಪನ್ನು ತೆಗಿಬೇಕು. ಈಗ ಹಿಂಭಾಗದ ಬ್ಲೌಸಿದ ಕಟ್ಟಿಂಗ್. ಈಗ ನೆಕ್ಸ್ಟು ಮುಂಭಾಗವನ್ನು ತೆಗೆಯಬೇಕು. ಮುಂಭಾಗದ ಕಟ್ಟಿಂಗ್ ರೆಡಿ ಆಯಿತು. ಮುಂಭಾಗದ ಕಟ್ಟಿಂಗ್. ಅದೇ ಹಿಂಭಾಗದ ಪೀಸನ್ನು ಹಾಕಿ ಅದರ ಮೇಲೇನು ಹಾಕಿ ಎಲ್ಲ ಪೀಸ್ ಸಮ ಉಂಟ ನೋಡ್ಕೋಬೇಕು. ಕೆಲವು ಸರಿ ಹಿಂದಿದು ಪೀಸ್ ಫೋಲ್ಡ್ ಆಗಿರ್ತದೆ, ಕಟ್ಟಿಂಗ್ ಮಾಡುವಾಗ ಗೊತ್ತಾಗೋದಿಲ್ಲ. ನಾವು ಫಸ್ಟಿಗೆ ನೋಡ್ಕೊಂಡಿರಬೇಕು. ಈಗ ನೆಕ್ ಲೆಂತ್ ಬಂದು 7 ಇಂಚು. ಫ್ರಂಟ್ ನೆಕ್ 7 ಇಂಚಿಗೆ ಮಾರ್ಕ್ ಹಾಕೋಬೇಕು. 1 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಇದು ಹಿಂಭಾಗದ ಪೀಸಿಗಿಂತ ಮುಂಭಾಗದ ಪೀಸ್ 1 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ನಮಗೆ ಪ್ಯಾಶನ್ ಪಟ್ಟಿ ಮತ್ತು ಟಕ್ಸಿಗೆ ಅಲ್ಲಿ ನಮಗೆ 1 ಇಂಚ್ ಬೇಕಾಗ್ತದೆ ಜಾಸ್ತಿ. ಈಗ ಮಾರ್ಕ್ ಹಾಕಿ ಲೈನ್ ಹಾಕಬೇಕು. ಇಲ್ಲಿ ಅರ್ಧ ಇಂಚು 3.5 ಇಂಚ್ ಪ್ಯಾಶನ್ ಪಟ್ಟಿ ಲೆಂತ್. ಇನ್ನೊಂದು ಸೈಡಲ್ಲಿ 2.5 ಇಂಚ್ ಇರಬೇಕು. ಈಗ ಪ್ಯಾಶನ್ ಪಟ್ಟಿ ಸೇಪ್ ತೆಗೆಯುವ. 4 ಇಂಚು ಪ್ಯಾಶನ್ ಪಟ್ಟಿ ಶೇಪ್ ಹಾಕೋಬೇಕು.
ಕಾಲು ಇಂಚು ಒಂದು ಪೀಸಲ್ಲಿ 1/4 ಇಂಚು ಶೇಪ್ ತೆಗಿಬೇಕು ರೇಗಲಲ್ಲಿ. ನೆಕ್ಸ್ಟ್ ಟಕ್ಸ್ 1 ಇಂಚ್ ಅಗಲ, ಲೆಂತ್ ಬಂದು 2 ಇಂಚ್ ಲೆಂತ್ ಉದ್ದ. ಇದು ಒಂದು ಟಕ್ಸನ್ನು ಮಾರ್ಕ್ ಹಾಕಿ ತೆಗೆದು ಅದು 3 ಟಕ್ಸನ್ನು ಅಂದಾಜಲ್ಲಿ ತೆಗಿಬೋದು. ಬಿಗ್ನರ್ ಆದರೆ ಇಂಚಲ್ಲೇ ಮಾರ್ಕ್ ಮಾಡಿ ಹಾಕ್ಬೋದು ಟೇಪಲ್ಲಿ. ಸ್ಲೀವ್ ಕಟ್ ಮಾಡ್ಬೋದು. ಒಂಬತ್ತು ಇಂಚ್ ಬಂದು ಸ್ಲೀವ್ ಲೆಂತ್, 1.5 ಇಂಚು ಫೋಲ್ಡಿಗೆ, 1.5 ಇಂಚ್ ಫೋಲ್ಡಿಂಗಿಗೆ ಬಾಟಮ್ಗೆ 1.5 ಇಂಚು. ಲೆಂತ್ ಬಂದು 9, ಸ್ಲೀವ್ ರೌಂಡ್ ಬಂದು 13, ಇದು ಸ್ವಲ್ಪ ಬಟ್ಟೆ ಕಡಿಮೆ ಉಂಟು, ಅಗಲ ಅಷ್ಟು ಸಿಗೋದಿಲ್ಲ, ಅದಕ್ಕೆ ಸ್ವಲ್ಪ ಜಾಯಿಂಟ್ ಪೀಸ್ ಕೊಡಬೇಕು. ಈಗ ನಾನು ಕೊಡ್ತೇನೆ, ಜಾಯಿಂಟ್ ಪೀಸ್ ಕೊಡ್ತೆ. ನಮ್ಮ ಮೆಜರ್ಮೆಂಟ್ಗೆ ಸಾಕಾಗಬೇಕು. ನಾವು ಎಕ್ಸ್ಟ್ರಾ ಪೀಸ್ ಜಾಯಿಂಟ್ ಕೊಡ್ತೀವಿ. ರೇಗಲ್ ಹತ್ರ ಕಡಿಮೆ ಬರ್ತದೆ, ಅದಕ್ಕೆ ಇದು ಜಾಯಿಂಟ್ ಪೀಸ್ ಕೊಡ್ತೆ. ಹೀಗೆ ಮಾಡಿ ಒಂದು ಪಿನ್ ಹಾಕ್ಕೊಂಡು ಹೊಲಿವಾಗ ನಾವು ಸ್ಟಿಚ್ ಹಾಕೋಬೋದು. ಒಂಬತ್ತು ಇಂಚು ಸ್ಲೀವ್ ಲೆಂತ್ ಆದರೆ 3 ಇಂಚು ಡೌನ್ ತಗೊಳ್ಬೇಕು, ಸ್ಲೀವ್ ಡೌನು. ಈಗ ಮಾರ್ಕ್ ಹಾಕ್ಕೋಬೇಕು. ಬ್ಯಾಕ್ ಪೀಸ್ ರೇಗಲ್ ಕಟ್ ಮಾಡಿದ್ದನ್ನು ಹಿಡಿದು ನೋಡ್ಕೋಬೇಕು ಸರಿ ಬಂತಾ ಇಲ್ಲ ಅಂತ. ಅಲ್ಲಿವರೆಗೆ ನಮಗೆ ಕರೆಕ್ಟ್ ಆಗ್ತದೆ. ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೋಬೋದು, ಕಡಿಮೆ ಆದರೆ ನಾವು ಜಾಯಿಂಟ್ ಪೀಸ್ ಕೊಟ್ಕೋಬೇಕು. ಚೆಕ್ ಮಾಡ್ಬೋದು. ಈಗ ಮೆಜರ್ಮೆಂಟ್ ಇದೊಂದು ಸರಿ ಚೆಕ್ ಮಾಡುವ. 2 ಅಷ್ಟೇ ಉಂಟು. ಕಾಲು ಇಂಚು ಸ್ಲೀವ್ ಶೇಪ್ ತೆಗೆಯೋದು. ಫ್ಯಾಷನ್ ಪೆಟ್ಟು 4 ಇಂಚು ಉಂಟು. ಸೈಡಲ್ಲಿ 4 ಇಂಚು, ಆಚೆ ಸೈಡಲ್ಲಿ 3 ಇಂಚು, 1 ಇಂಚು ಡಿಫ್ರೆನ್ಸ್ ಇರ್ತದೆ. ಮಳೆ ಬರ್ತಾ ಉಂಟು, ಅದರಿಂದ ಗಾಳಿ ಬರ್ತಾ ಉಂಟು. ಗಾಳಿಗೆ ಬಟ್ಟೆ ಮುಚ್ಚಿದ್ದಾರೆ. ಆಯಿತು ಫ್ರೆಂಡ್, ಕಟ್ಟಿಂಗ್ ಇನ್ನೊಂದು ವಿಡಿಯೋಯಲ್ಲಿ ತಿಳಿಸಿಕೊಡ್ತೇನೆ. ಅಪ್ಲೋಡ್ ಮಾಡ್ತೇನೆ.